ನಮಸ್ಕಾರ ರೀ ನಮ್ಮಂದಿಗೆ ನಾವು ಇವತ್ತ ಬಾಗಲಕೋಟೆ ಸಮೀಪ ಇರೋ ಲಡ್ಡುಮುತ್ಯಾನ ಮಠಕ್ಕೆ ಬಂದೀವ್ರಿ. ಇದ ಗದನಕೇರಿ ಕ್ರಾಸ್ದಿಂದ ರೈಟ್ ತಗೊಂಡ ಹುಬ್ಳಿಗ್ ಹೋಗೋ ರೋಡ್ನ್ಯಾಗ ಇಲ್ಲೇ ಬಲಗಡೆ ಐತಿ. ಈ ಪವಾಡ ಪುರುಷ ಲಡ್ಡುಮುತ್ಯಾನ ಕಥಿ ಏನಪ್ಪಾ ಅಂತಂದ್ರ ಲಡ್ಡುಮುತ್ಯ ಮುಧೋಳ ಸಮೀಪ ಇರೋ ಮುಗಳಖುರ್ದಾಗ 1898ರಾಗ ಹುಟ್ತಾನು. ಸಣ್ಣವಿದ್ದಾಗ ತನ್ನ ತಾಯಿಯನ್ನ ಕಳ್ಕೊಂಡ ಹುಟ್ಟು ಅಂಗವಿಕಲ ಮತ್ತು ಮಂದಬುದ್ಧಿ ಆಗಿರೋದ್ರಿಂದ ಅವ್ರ ಮಲ್ತಾಯಿ ಬಹಳ ಕಷ್ಟ ಕೊಡ್ತಿರ್ತಾಳು. ಅದಕ್ಕ ತಮ್ಮ ಊರ್ ಬಿಟ್ಟ ಬಿಳಿಗಿಗ್ ಹೋಗಿ ತಮ್ಮ ಆಯಿ ಜೋಡ ಬೆಳಿತಾನ ಅಲ್ಲೇ. ದೊಡ್ಡವಾಗನ ಮದ್ವಿ ಮಾಡ್ರು ಮದ್ವಿ ಬಟ್ಟೆನ ಹರ್ಕೊಂಡ ಅವನ ಲಡ್ಡು ಮಾಡಿ ತಲಿ ಕಟ್ಕೊಂಡ 1942ರಾಗ ಬಾಗಲಕೋಟೆಗೆ ಬರ್ತಾನು. ಬಾಗಲಕೋಟ್ಯಾಗ ಬಾಳ ಬರಗಾಲ ಇರ್ತೈತಿ. ಎಲ್ಲಾರು ಊರ್ ಬಿಟ್ಟು ಹೊಕ್ಕಿರ್ತಾರು. ಅವಾಗ ಲಡ್ಡುಮುತ್ಯ ತನ್ನ ಲಡ್ಡು ತಗೊಂಡ ಆಕಾಶಕ್ಕೆ ಹೋಗದ ಮಳಿ ತರಿಸ್ತಾನು. ಅವಾಗಿಂದ ಲಡ್ಡುಮುತ್ಯನ ಪವಾಡಗಳು ಎಲ್ಲಾ ಕಡೆ ಪ್ರಸಿದ್ಧಿ ಆಗಾಕತ್ತಾವು. ಯಾವರೇ ರೋಗಿದ್ವು ಅಂದ್ರ ತನ್ನ ಲಡ್ಡು ತಗೊಂಡ್ ಬಡದ ಅಂದ್ರ ರೋಗಗಳು ಮಾಯ ಆಗ್ತಾವು. ಲಡ್ಡುಮುತ್ಯ ಸ್ವ ಇಚ್ಛೆಯಿಂದ ಯಾವ ಅಂಗಡಿ ಹೋಗ್ಕನ್ಲ ಅಲ್ಲಿ ಚಲೋ ವ್ಯಾಪಾರ ಆಗಾಕತ್ತೈತಿ. ಹಿಂಗ ಲಡ್ಡುಮುತ್ಯನ ಪವಾಡಗಳು ಇಡೀ ಬಾಗಲಕೋಟೆ ಜಿಲ್ಲಾನ ತಲುಪ್ತಾವು. ತಿಳಿದಿದ್ದನ್ನೇ ತಿಂದು ಕಂಡಿದ್ದನ್ನೇ ಕುಡಿದು ಮುತ್ಯ ಬದುಕ್ತಾನ. ಮುತ್ಯಾಗ ಒಂದಿನ ದೇವರ ಆದೇಶ ಆಕತಿ. ಅದ್ರ ಸಲುವಾಗಿ ಪಾಟೀಲ್ರ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಎಷ್ಟ ದವಾಖಾನಿಗೆ ತೋರಿಸಿದ್ರು ಮುತ್ಯ ಅದಕ್ಕೆ ಬ್ಯಾಡ ಅಂತ ಹೇಳ್ತಾನು. ಒಂದಿನ ಎಲ್ಲಿ ನಿನ್ನ ಮಣ್ಣು ಮಾಡ್ಬೇಕಂತ ಕೇಳ ಅಂತಲೇ ಸೀಮಿಕೇರಿ ಗದ್ನಿಕೇರಿ ಸೀಮಿ ಎಂದು ಹೇಳಿ ಗದ್ದನಕೇರಿ ಸೀಮಿ ತನ್ನ ಕೊನೆ ಉಸಿರು ಹೇಳ್ತಾನು. ಮುತ್ಯ ಸಾತ್ರು ತನ್ನ ಪವಾಡಗಳು ನಿರಂತರವಾಗಿ ನಡೀತಾನೆ ಇರ್ತಾವು. ನೀವು ಈ ಮಠ ನೋಡಿಲ್ಲ ಅಂದ್ರ ಬಂದ ಭೇಟಿ ಕೊಡ್ರಿ ಒಮ್ಮೆ. ಲಡ್ಡು ಮುತ್ಯನ ಅವತಾರ ಬಾಳೈತಿ ಕತಿ ಮಾಡಿ ಹೇಳಿದರ ಬಾಗಲಕೋಟಿ ಶಿಮಿಕೇರಿ ಶಿಮ್ಯಾಗ ನೆಲೆಸಿದ ದೇವರ ಅವರೇ ಲಡ್ಡು ಮುತ್ಯಾರ ಭಕ್ತರ ಮನಿಯ ಬೆಳಗ್ಯಾರ.